ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರ. 2013ರಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಸೌಜನ್ಯ ಅಂತಕ್ಕಂಥ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗೋ ಅಂಥ ಕೆಲಸ ಯಾವುದು ಸರ್ಕಾರ ಕೂಡ ಮಾಡಲಿಲ್ಲ, ಯಾವುದೂ ಮಾಡಲಿಲ್ಲ. ಆದರೆ ಈಗ ಬರ್ತಕ್ಕಂಥ ಸುದ್ದಿ ಏನಪ್ಪ ಅಂದ್ರೆ, ನಮ್ಮ ಮಟ್ಟನವ್ರು ಸಾಹೇಬ್ರು ಹೇಳಿದರು, ಯಾವ ಸ್ನೇಹಮಯಿ ಕೃಷ್ಣ ಅಂತ ನೋಡಿ. ಸ್ನೇಹಮಯಿ ಕೃಷ್ಣ ಏನಪ್ಪ ಅಂದ್ರೆ, ಈ ಸೌಜನ್ಯ ಕೊಲೆ ಆಗಿದ್ದ ಹಿಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳಲ್ಲಿ ಭಾಗಿಯಾಗದೇ ಇರತಕ್ಕಂಥ ವ್ಯಕ್ತಿ ಇವತ್ತು ಕೊನೆ ಗಳಿಗೆಯಲ್ಲಿ ಬಂದು SIT ರಚನೆ ಆದಾಗ ನಾವು ಏನು ಮಾಡ್ತಾರಪ್ಪ ಅಂದ್ರೆ, ಇಲ್ಲಿ ಸೌಜನ್ಯ ಕೊಲೆನೇ ಆಗಿಲ್ಲ, ವಿಠಲಗೌಡ ಕೊಲೆ ಮಾಡ್ಯಾನ, ಹಿಂಗಾಯಿತು ಹಂಗಾಯ್ತು ತಿಳ್ಕೊಂಡು ನನ್ನೊಂದು ಎಲ್ಲಿ ಇಡ್ಲಿ ಅಂತ ತಿಳ್ಕೊಂಡು ಬಂದಿದ್ದ. ಬರ್ಬೇಕಾದ್ರೆ ನಮ್ಗೆ ಗೊತ್ತಿತ್ತಲ್ರಿ, ನಮ್ಮ ಮಟ್ಟನವ್ರು ಸಾಹೇಬರು, ಆಮೇಲೆ ನಮ್ಮ ತಿಮ್ಮರೊಡ್ಡಿ ಸಾಹೇಬರು ಬಿಟ್ಟಾರೇನ್ರಿ ಅವು ಯಾರೋ ಸ್ನೇಹಮೈತನವ್ರು. ಸ್ನೇಹಮೈನೋ ವಿಶ್ವಾಸ ದ್ರೋಹಿರಿ, ಸ್ನೇಹಮೈ ಅಲ್ಲ, ಅವನು ಬದ್ಮಾಶ್ ನಾಲ್ಕದನವನು. ಸೊ ಅಂಥ ವ್ಯಕ್ತಿ ಏನಪ್ಪ ಅಂದರೆ ಬಂದನ ಇದೆಲ್ಲ ಸೌಜನ್ಯ ಹೋರಾಟವನ್ನು ಆ ಕಡೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಅವನು ಮಾಡಿದಾನ. ಮತ್ತು ಈ ಸ್ನೇಹಮಯಿ ನೀವು ಎಲ್ಲೂ ಸಿಕ್ಕರೂ ಕೂಡ ಇವ್ನು ದಯವಿಟ್ಟು ಯಾರೂ ಬಿಡಕ್ಕೆ ಹೋಗ್ಬೇಡ್ರಿ. ಮತ್ತೊಂದು ಏನಪ್ಪ ಅಂದ್ರೆ, ನಾವು ವಿಡಿಯೋ ಮಾಡೋವಂಥ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ. ಆದರೂ ಕೂಡ ಏನಪ್ಪ ಅಂದ್ರೆ, ಸೌಜನ್ಯಗಳಿಗಾಗಿ ಯಾವುದೇ ಒಂದು ಕ್ಷಣ ಇರಲಿ, ಎಲ್ಲಿ ಯಾವುದೇ ಒಂದು ಪರಿಸ್ಥಿತಿ ಇದ್ದರೂ ಕೂಡ ನಾನು ವಿಡಿಯೋ ಮಾಡ್ತಕ್ಕಂಥ ಒಂದು ಧೈರ್ಯ, ಒಂದು ಆತ್ಮವಿಶ್ವಾಸ, ಒಂದು ಛಲ ನನ್ನಲ್ಲಿ ಅದ ರೀ. ನಾನು ಮಾಡ್ತೀನಿ, ಅವ್ರ ಸಂಬಂಧ ಹೋರಾಟವನ್ನು ಮಾಡ್ತೀನಿ ಅಂತಕ್ಕಂಥ ನಂಬಿಕೆನೂ ನನಗದ. ಅದ್ರ ಜೊತೆಗೆ ಏನಪ್ಪ ಅಂದರೆ, ಇನ್ನು ಧರ್ಮಸ್ಥಳದಲ್ಲಿ ಆ ಶ್ರೀಧರ್ ಅಂತಕ್ಕಂಥ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಇನ್ನೊಂದು SITಯನ್ನು ರಚನೆ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ಏನಪ್ಪ ಅಂದ್ರೆ, ಸೌಜನ್ಯಗಳ ಕೊಲೆಯಾಗಿ 13-14 ವರ್ಷ ಕಳೆದ್ರು SIT ಒಂದು ರಚನೆ ಆಯಿತು. SIT ರಚನೆ ಆದರೆ ಅದ್ರ ಕೆಲಸ ಅಂತ ಅವ್ರು ಕರೆಕ್ಟಾಗಿ ಮಾಡ್ತಾ ಇಲ್ಲ. ನೀವು ಅಂಥದ್ರೊಳಗೆ ಮತ್ತೊಂದು SITಯನ್ನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SITಯನ್ನು ರಚನೆ ಮಾಡಿದ್ದಾರೆ ಕರ್ನಾಟಕ ಗೌರ್ಮೆಂಟ್. ಸೊ ನನಗನ್ಸೋ ಮಟ್ಟಿಗೆ ಆ ವೇದವಲ್ಲಿಗೆ ಒಂದು SIT ಇರಲಿ, ಪದ್ಮಲತಾ ಅದು ಒಂದು ಕೇಸಿಗೆ SIT ಇರಲಿ, ಅದ್ರ ಜೊತೆಗೆ ಆನೆ ಮಾವುತನ ಕೇಸಿಗೂ ಒಂದು SIT ಇರಲಿ, ಅದ್ರ ಜೊತೆಗೆ ಮತ್ತು ನಮ್ಮ ಹರ್ಷೇಂದ್ರ ಜೈನ್ ಅಂತಕ್ಕಂಥ ವ್ಯಕ್ತಿ ಏನದಲ್ಲ, ಭೂ ಕಬಳಿಕೆಯನ್ನು ಮಾಡಿರ್ತಕ್ಕಂಥವನು, ಅವನಿಗಾಗಿನೂ ಕೂಡ ಒಂದು SITನ ರಚನೆ ಮಾಡಿರಿ. ಆಮೇಲೆ ಮತ್ತೊಂದು ಏನು ಮಾಡ್ರಪ್ಪ ಅಂದ್ರೆ, ವೀರೇಂದ್ರ ಹೆಗಡೆ ಅವನ ಬಡ್ಡಿ ದಂಧೆ ಏನದಲ್ರಿ, ಅದಕ್ಕಾಗಿ ಒಂದು SITನ ರಚನೆ ಮಾಡಿರಿ. ಮಹಾಬಲ ಶೆಟ್ಟ ಏನೋ 73-74 ಹೆಣಗಳನ್ನು ನಾನು ಊಟ ಹಾಕಿದ್ದೀನಿ ಅಂತ ತಿಳ್ಕೊಂಡು SIT ಅವರು ಇಲ್ಲಿವರೆಗೂ ಅವನನ್ನು ಕರೆದು ತನಿಖೆಯನ್ನು ಮಾಡಲಿಲ್ಲ. ನಾಚಿಕೆ ಬರ್ಬೇಕು SIT ಅವರಿಗೆ. ಮೊದಲನೇದಾಗಿ ಅವನ ಸಂಬಂಧ ಒಂದು SITನ ರಚನೆ ಮಾಡಿರಿ. ಆಮೇಲೆ ದರಿದ್ರ ಕಿರಿಕಿರ್ತಾನಲ್ರಿ, ಅವನ ಸಂಬಂಧ ಒಂದು SIT ರಚನೆ ಮಾಡಿರಿ. ಗಿಳಿಯಾರ, ಆಮೇಲೆ ಹನುಮವ, ರಂಗ್ಯ, ಇವರೆಲ್ಲರ ಸಂಬಂಧ ಒಂದು SITನ ರಚನೆ ಮಾಡಿ ಒಟ್ಟ ಏನಪ್ಪ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಆಟವನ್ನು ಆಡ್ತಕ್ಕಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡಲಿ. ಆ್ಯಂಡ್ DKC ಆ್ಯಂಡ್ ಸಾವಿರ DKC ಟೀಮ್ ಸೌಜನ್ಯ ಪ್ರಕರಣವನ್ನು ಹಳ್ಳ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವ್ರಿಗೆ SIT ರಚನೆ ಮಾಡೋದಂದ್ರೆ ಏನಾಗಿದೆಪ್ಪ ಅಂದ್ರೆ, ಆಟ ಆಡೋದಾಗಿಬಿಟ್ಟಿದ್ರಿ ಇವರಿಗೆ. ಒಂದು SITನ ರಚನೆ ಮಾಡಿ ತಂಗಿ ಸೌಜನ್ಯ, ತಾಯಿ ಸೌಜನ್ಯ, ಚಾಮುಂಡೇಶ್ವರಿ ಶಕ್ತಿ ಸೌಜನ್ಯಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ದರಿದ್ರ ಸರ್ಕಾರ ಮಾಡ್ತಾ ಇಲ್ಲ. ಅಂತಂದ್ರೆ ಮತ್ತೊಂದು SIT ಇತ್ತು. ಅಂದರೆ SIT ಅಂದರೆ ಏನು ಇವರಿಗೆ, ಅವು ಬರ್ದ ಏನು ರೊಟ್ಟಿ ಬಡಿತಾಳಲ್ರಿ ನಮ್ಮವ್ವ, ಆ ಬುಟ್ಟಿಯಾಗಿಂದ ರೊಟ್ಟಿ ತಿನ್ನಾಗ ಮಾಡಿಬಿಟ್ಟಾರೆ ಇವ್ರು SIT ಅಂದ್ರೆ. ಇವ್ರಿಗೆ ಟೈಮ್ ಪಾಸ್ ಬೇಕಾಗಿದೆ. ಇನ್ನೊಂದು 2-2 ವರ್ಷ ಹೆಂಗಾರೆ ಮಾಡಿ ಮುಂದೆ ತೆಗೆಯೋನು ಆ ಸೌಜನ್ಯ ಏನಾರೇ ಆಗಿ ಹೋಗತ್ತವನು, ನಮ್ಗೆ ಯಾಕೆ ಬೇಕಾಗಿದ್ದಿ ಅನ್ನೋ ಲೆಕ್ಕಾಚಾರದಾಗ ಸರ್ಕಾರದ. ಅದ್ರೊಳಗೆ SIT ಅವ್ರು ಏನಪ್ಪ ಅಂದರೆ, ಟೈಮ್ ಪಾಸ್ ಮಾಡ್ಕೊತ ಹೆಂಗಾರೆ ಮಾಡಿ ಜನ ಇದನ್ನೆಲ್ಲ ಮರೆತು ಹೋಗ್ಬೇಕು, ಆಟರೊಳಗೆ ಒಂದು ವರದಿ ತೊಗೊಂಡು ಬರ್ಬೇಕು, ಇದೆಲ್ಲ ಸಹಜ ಸಾವುಗಳದಾವ ಅಂತ ತಿಳ್ಕೊಂಡು ಒಂದು ರಿಪೋರ್ಟನ್ನು ಕೊಟ್ಟು ಇದನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನವನ್ನು SIT ಅವ್ರು ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಗಂಡುಗಲಿ ಕುಮಾರರಾಮ ಅದಾರ ಗೊತ್ತಿಲ್ಲ ರೀ ನಿಮಗೆ, ಮೈಶೆಟ್ಟಿ ತಿಮ್ಮರೊಡ್ಡಿ ಅವ್ರ ಜೊತೆ ಇರ್ತಕ್ಕಂಥ ಬಬ್ರು ವಾಹನ ಗೊತ್ತಿಲ್ಲ ರೀ. ಬಬ್ರು ವಾಹನ ಯಾರು? ಮಟ್ಟನವರು ಸಾಹೇಬರು, ಹೌದಲ್ಲ. ಇವ್ರು ಬಬ್ರು ವಾಹನ ಮತ್ತು ಗಂಡುಗಲಿ ಕುಮಾರರಾಮ ಇರ್ಬೇಕಾದ್ರೆ ರೀ, ಎಂಥ ಬೇಕಾದಂಥ ಮುಂದೆ ಬರ್ತಕ್ಕಂಥ ರಾಜರು ಬಂದರೂ ಕೂಡ ಸಂಹಾರ ಮಾಡಿಬಿಡ್ತೇವೆ ನಾವು. ಅಲ್ಲಿ ದುಡ್ಡು ಆಗಿರ್ಬೋದು, ಯಾವುದೂ ಮ್ಯಾಟರ್ ಆಗೋದಿಲ್ಲ. ಅಂಥದ್ದು ನಾನು ಚಕ್ರವರ್ತಿನವ್ರ ಜೊತೆ ಅದಾನ, ಎಲ್ಲರೂ ಇಡೀ ಕರ್ನಾಟಕ ಜನತೆ, ಮಹಿಳಾ ಆಯೋಗ ಅದ ರೀ, ಎಲ್ಲರೂ ಕೂಡ ಅದಾರ. ಹಂಗಿರ್ಬೇಕಾದ್ರೆ ಆ ನಕಲಿ ದೇವಮಾನವ ಅಂತಕ್ಕಂಥವನು ಯಾವತ್ತೂ ಕೂಡ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಹರ್ಷೇಂದ್ರ ಜೈನ್ ಅವನಂತೂ ಜೈಲಿಗೆ ಹೋಗೇ ಹೋಗ್ತಾನೆ. ಇದಂತೂ 100% ಅದ. ಮತ್ತೊಂದು ಹೇಳ್ತೇನೆ ರೀ ನನ್ನ ಕೊನೆಯದಾಗಿ, ನಾನು ಮಾತಾಡಿದ್ರೆ ಏನಾದರೂ ತಪ್ಪಾಗಿದ್ರು ಕೂಡ ಕ್ಷಮಿಸಬೇಕಾಗ್ತದೆ. ಸ್ವಲ್ಪ ಗೊಂದಲಮಯ ವಾತಾವರಣ ಇರೋದ್ರಿಂದ ಆ ಸ್ನೇಹಮಯ ಕೃಷ್ಣ ಅವನ ಮೇಲೆ ಕೇಸ್ ಹಾಕಿ ಒಳಗೆ ಹಾಕ್ಕೊಂಡ ಅವ್ನು ನನಗೆ ಅನ್ಸೋಬಿಟ್ಟು ಅವ್ನು ಹಿಂಡಲ್ಗ ಜೈಲಿಗೆ ಕಳಿಸ್ಬಿಡ್ರಿ. ಸುಮ್ಮನೆ ಇಲ್ಲೇನ ಗಜ್ಮಾ ಮಾಡ್ಕೊಂಡು ಇದ್ಬಿಡ್ತೇನೆ. ಅವನು ಸುಮ್ಮನೆ ಸಂತಾಪ್ಸನ್ ರೀ. ಅವ್ನು ಕೇಳಿ ನಮ್ಮ ತಂಗಿ ಸೌಜನ್ಯ ಕೇಸನ್ನು ಯಾವಾಗ ತಿರ್ಸೋಂಥ ಅವ್ನಿಗೆ ಅವ್ನು ಮದುವೆ ಆಗಿದ್ದಿಲ್ಲ. ಅವ್ನು ಹೆತ್ತ ತಾಯಿ ಅವ್ನು ಹೆಣ್ಣು ಅಲ್ಲ, ಏನು ಅವ್ನು ಹೆಂಡತಿ ಹೆಣ್ಣು ಅಲ್ಲ, ಏನು ಯಾವ ಬೇರೆ ಮಾಡ್ಕೊಂಡಾನ, ನಂಬರ್ 6 ಅದು ಮಾಡ್ಕೊಂಡಾನ ನಮಗ ಸ್ನೇಹ ಕೃಷ್ಣ. ಆಚೆಗೆ ಬರ್ಬೇಕಲೇ ಬದ್ಮಾಶ್ ಹಲ್ಕಟ್. ಓಕೆ, ಮತ್ತೆ ಬರ್ತೀವಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ.